ಹನೂರು ತಾಲೂಕಿನ ಕಾವೇರಿ ಅರಣ್ಯ ಪ್ರದೇಶದಲ್ಲಿ ಇತ್ತೀಚೆಗೆ ಅರಣ್ಯ ಇಲಾಖೆ ಸಿಬ್ಬಂದಿ ನಡೆಸಿದ ಗುಂಡಿನ ದಾಳಿಯಲ್ಲಿ ಮೃತಪಟ್ಟ 3 ಕುಟುಂಬಗಳಿಗೆ ಒಟ್ಟು ತಲಾ 15 ಲಕ್ಷ ರೂಪಾಯಿ ಪರಿಹಾರ ಧನವನ್ನು ವಿತರಿಸಲಾಗಿದೆ. ಹನೂರು ಕ್ಷೇತ್ರದ ಜಾತ್ಯತೀತ ಜನತಾದಳ ಶಾಸಕ ಎಂಆರ್ ಮಂಜುನಾಥ್ ರವರು ಬಲಿಯಾದ ಅಂತೋಣಿಸ್ವಾಮಿ, ಪೀಟರ್ ಹಾಗೂ ಕುಮಾರ್ ಅವರ ಮನೆಗಳಿಗೆ ಖುದ್ದಾಗಿ ಭೇಟಿ ನೀಡಿ ಶೋಕ ಸಂತಪ್ತ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದರು. ಹೇಳಿದ ರೀತಿಯಲ್ಲಿ ಸರ್ ನಿನ್ನೆ ಕೊಟ್ಟ ಮಾತು ರೀತಿಯಲ್ಲಿ ಉಳಿಸಿಕೊಂಡಿದ್ದಾರೆ. ಸರ್ಕಾರದಿಂದ ಆಯಿತು, ಆದರೆ ಇವರೇ ಹೋರಾಟ ಮಾಡಿ ಕಷ್ಟವನ್ನು ನೋಡಿ ಸ್ಥಿತಿಯನ್ನು ನೋಡಿ ಇನ್ನೂ ಅದರ ಜೊತೆ 10 ರೆಡಿ ಮಾಡಿ ಹೇಳಿದ ರೀತಿಯಲ್ಲಿ ಸರ್ಕಾರ ವತಿಯಿಂದ ಅವರ ವತಿಯಿಂದ 15 ಲಕ್ಷವನ್ನು ಕೊಟ್ಟಿದ್ದಾರೆ. ಜೀವ ಕೊಡಬಹುದು ಈ ಒಂದು ಸಮಯದಲ್ಲಿ ಹೇಳಿದಂಗೆ ಒಂದು ಸಪೋರ್ಟ್ ಆಗಿರ್ಲಿಕ್ಕಾಗಿ. ಬಳಿಕ ಪ್ರತಿಯೊಂದು ಕುಟುಂಬಕ್ಕೂ ಸರ್ಕಾರದಿಂದ ಮಂಜೂರಾದ 5 ಲಕ್ಷ ರೂಪಾಯಿ ಮೊತ್ತದ ಚೆಕ್ ಹಾಗೂ ತಮ್ಮ ವೈಯಕ್ತಿಕ ನಿಧಿಯಿಂದ 10 ಲಕ್ಷ ರೂಪಾಯಿ ನಗದು ಸೇರಿ ಒಟ್ಟು 15 ಲಕ್ಷ ರೂಪಾಯಿಗಳ ಪರಿಹಾರ ಧನವನ್ನು ಶಾಸಕರು ಹಸ್ತಾಂತರಿಸಿದರು. ವರದಿ ಹನೂರು ವೆಂಕಟೇಶ್. ಹೌದು, ಈಗೇನು ಕೊಟ್ಟ ಮಾತಿನಂತೆ ಬಹುಶಃ ನೊಂದ ಕುಟುಂಬಕ್ಕೆ ನಾವು ಎಷ್ಟೇ ಕೊಟ್ಟರು ಅದು ಕಡಿಮೆ. ಅದರಿಂದ ಇವತ್ತು ತತ್ಕ್ಷಣಕ್ಕೆ ತಾತ್ಕಾಲಿಕವಾಗಿ ಈ ಪರಿಹಾರ ಈಗ ಸರ್ಕಾರನ ಮಾನವೀಯತೆಯ ಮೇಲೆ ಗ್ರೌಂಡ್ಸ್ ಮೇಲೆ ಈಗ 5 ಲಕ್ಷ ರೂಪಾಯಿ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಆ ಒಂದು ಸಣ್ಣ ಮಕ್ಕಳ ಒಂದು ಆಕ್ರಂದನ ಮತ್ತು ಅವರೆಲ್ಲ ಒಂದು ಪರಿಸ್ಥಿತಿ ಇದೊಂದು ಅಮಾನ್ಯವಾಗಿ ಹತ್ಯೆ ಆಗಿರೋದ್ರಿಂದ ಬಹುಶಃ ನಾನು ಸಹ ಅದ್ರ ಬಗ್ಗೆ ಸಾಕಷ್ಟು ಇದ್ರ ಬಗ್ಗೆ ಭಾಳ ಒಂದು ಅರ್ಥಕೊಂಡು ಈಗ ಉಸ್ತುವಾರಿ ಸಚಿವರು ಅವರ ಒಂದು ಸಹಾಯ ಹಸ್ತ ಸುಮಾರು 2 ಲಕ್ಷ ರೂಪಾಯಿ ಉಳಿದಂಥದ್ದು ಸಂಗ್ರಹ ಮಾಡಿ ನಾನು ಒಟ್ಟು 10 ಲಕ್ಷ ರೂಪಾಯಿನ ಈಗ ಅವ್ರಿಗೆ ಆಲ್ರೆಡಿ ಸಂದಾಯ ಆಗಿದೆ. ಜೊತೆಗೆ ಸರ್ಕಾರದ ವತಿಯಿಂದ 5 ಲಕ್ಷ ರೂಪಾಯಿನೂ ಸಂದಾಯ ಆಗಿದೆ. ಸೊ ಅಷ್ಟು ಈಗ ಅವ್ರು ತಲುಪಿಸಿ ಈಗೇನು ಎಲ್ಲ ಈ ಚರ್ಚಿಗೆ ಪೂಜೆಗೆ ಬರ್ತಾ ಇದ್ದಾರೆ. ಹಾಗಾಗಿ ನಾವು ಇವತ್ತು ತುಂಬಲಾರದ ನಷ್ಟ ಆ ಕುಟುಂಬಕ್ಕಾಗಿದೆ. ಭಗವಂತ ಅವರಿಗೆ ಶಕ್ತಿ ಕೊಡಲಿ ಅಂಥೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಹಾಗಾಗಿ ಇವತ್ತು ಈ ಒಂದು ಘಟನೆ ನಡೆದಿದೆ. ಅರಣ್ಯಾಧಿಕಾರಿಗಳೇನಾದ್ರು ಮಾಹಿತಿ ಏನಾದರೂ ಸಿಗ್ತದೆ? ಈಗ ಅವರೆಲ್ಲ ತನಿಖೆ ಈಗ ಚುರುಕಾಗಿದೆ. ಈಗ ಇಲ್ಲೇ SP ಸಾಹೇಬರು ಮತ್ತೆಲ್ಲ ಈಗೆಲ್ಲ ತನಿಖೆ ಚುರುಕಾಗಿದೆ. ಪ್ರಾಥಮಿಕ ವರದಿ ಬಹುಶಃ ಇವತ್ತು ಸಿಗ್ಬೋದು. ಸಿಕ್ಕಿದ ತಕ್ಷಣ ಅವ್ರನ್ನ ಇಮಿಡಿಯೇಟ್ ಆ್ಯಕ್ಷನ್ ಆಗಲಿಕ್ಕೆ ಎಲ್ಲ ಥರದ ಒಂದು ಆ್ಯಕ್ಷನ್ ಆಗ್ಬೇಕಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಸರ್ ಈಗ FIR ಆಗಿದೆ ಸರ್. ಈಗ ಪ್ರಾಥಮಿಕ ವರದಿ ಇವತ್ತು ಆಲ್ರೆಡಿ ನಾನು ಈಗ ಮಾಹಿತಿ ತಗೋತೀನಿ. ನಿನ್ನೆ ರಾತ್ರಿಯಿಂದನೂ ಫಾಲೋಅಪ್ ಅಲ್ಲಿದ್ದೀನಿ. ಬಹುಶಃ ಈಗೇನು ವರದಿ ಕೊಟ್ಟಿದ್ದಾರೆ ಈಗ ಅದನ್ನು ತಗೊಂಡು ಇಮಿಡಿಯೇಟ್ ಆ್ಯಕ್ಷನ್ ಮಾಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ಹೌದು ಸರ್, ಈಗ ಇಲ್ಲೇ ಆ್ಯಕ್ಚುಲಿ ನಾವು ನಿನ್ನೆ ಆಗ್ಬೋದು ಅಂತ ನಿರೀಕ್ಷೆಯಲ್ಲಿದ್ವಿ, ಬಟ್ ಆಗಲಿಲ್ಲ. ಬಹುಶಃ ನಾಳೆ ಆದರೂ ಮಾಡಿ ಅದಕ್ಕೆ ಈ ಒಂದು ಘಟನೆಗೆ ಏನು ಮುಂದಿನ ಒಂದು ಈ ರೀತಿ ನಡೆದಿರೋದಕ್ಕೆ ಅಧಿಕಾರಿಗಳೊಟ್ಟಿಗೆ ಮುಖ್ಯಮಂತ್ರಿಗಳು ಮತ್ತು ಉಸ್ತುವಾರಿ ಸಚಿವರು, ಅರಣ್ಯ ಸಚಿವರೆಲ್ಲರೂ ಭೇಟಿ ಮಾಡಿ, ಯಾಕೆಂದರೆ ಈ ಭಾಗದ ಒಂದು ವಿಭಿನ್ನವಾದ ವ್ಯವಸ್ಥೆ ಇದೆ. ಅಂದರೆ ಪರಿಸ್ಥಿತಿ ಸಿಚುವೇಶನ್ ಇರೋದ್ರಿಂದ ನಾನೆಲ್ಲೋ ಒಂದು ಕಡೆ ಈಗ ಸಂಪೂರ್ಣ ಆ್ಯಕ್ಟನ್ನು ನಾನು ಓದಿ ಮತ್ತೆ ಇದನ್ನು ಯಾಕೆ ಸಡಲ ಮಾಡಬಾರ್ದು ಅನ್ನೋ ಪ್ರಶ್ನೆ ಎತ್ತಬೇಕು ಅಂತಲೂ ಈ ಒಂದು ಪ್ರಶ್ನೆ ನನ್ನ ಮನಸ್ಸಲ್ಲಿ ಬಂದಿದೆ. ಯಾಕೆಂದರೆ ಇಡೀ ಒಂದು ರಾಜ್ಯದ ಉದ್ದಗಲಕ್ಕೂ ನೋಡಿದಾಗ ಹನೂರು ಕ್ಷೇತ್ರ ಒಂದು ವಿಭಿನ್ನವಾದ ಕ್ಷೇತ್ರ. ನಾವು ಹೆಂಗೆ ಅಂದರೆ ಕಾಡು ಮಧ್ಯೆ ಇದ್ದೀವಿ ಜನರು. ಆಮೇಲೆ ಎಲ್ಲದಕ್ಕೂ ಬಫರ್ ತಗೊಂಡಾಗ ಸಂಪೂರ್ಣವಾಗಿ ಆವರಿಸ್ಕೊಂಡಿದೆ. ಸೊ ಈಗ ಜನರು ಕಾಡು ಮತ್ತು ಈ ಪ್ರಾಣಿ ಮತ್ತು ಮಾನವ ಸಂಘರ್ಷ ದಿನನಿತ್ಯ ಇದ್ದಿದ್ದೆ. ಸೊ ಈ ಒಂದು ಇದಕ್ಕೆ ಯಾವ ರೀತಿ, ಯಾಕೆಂದರೆ ಇದು ನಿರಂತರ. ಹಿಂದೆ ಇಷ್ಟು ಒಂದು ಸ್ಟ್ರಿಕ್ಟ್ ರೂಲ್ಸ್ ಇರಲಿಲ್ಲ, ಹಂಗಾಗಿ ಹೇಗೋ ನಡೆದು ಹೋಗ್ತಾ ಇತ್ತು. ಬಟ್ ಈಗೆಲ್ಲ ಇಷ್ಟು ಇದರಿಂದ ಪ್ರಾಣಿಗಳು ಇಲ್ಲಿ ಬಂದೇ ಬರ್ತವೆ. ಈಗ ಅದನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ. ಬಟ್ ಆದರೆ ಮುಂದೇನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇದು ಭಾಳಷ್ಟು ಒಂದು ದೀರ್ಘವಾಗಿ ಯೋಚನೆ ಮಾಡಿ ಇದಕ್ಕೊಂದು ತಾರ್ಕಿಕ ಹಂತ ತರಬೇಕು, ಅಥವಾ ಒಂದು ಟೆಕ್ನಿಕಲ್ ಆಗಿ ಒಂದು ಯಾವ ರೀತಿ ಇದನ್ನು ಮಾಡಿದ್ರೆ ಸರಿ ಅಂಥೇಳಿ ಅದನ್ನು ಒಂದು ತೀರ್ಮಾನ ತಗೊಳ್ಳಿಕ್ಕೆ ಉನ್ನತ ಮಟ್ಟದ ಅಧಿಕಾರಿಗಳು ಮತ್ತು ಸರ್ಕಾರಕ್ಕೂ ನಾನು ಆಗ್ರಹ ಮಾಡ್ತೀನಿ. ಮತ್ತು ಈ ಒಂದು ಜವಾಬ್ದಾರಿನ ಸರ್ಕಾರ ಗಂಭೀರವಾಗಿ ತಗೋಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಬೇಕು.